ನಮಸ್ಕಾರ ಎಲ್ಲರಿಗೂ ನೋಡೋ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಕೆ ಡಿ ಫಿಲ್ಮ್ದ ಮೂರನೇ ಹಾಡು ಬಂದೈತಿ. ಸರ್ಸೆ ಸರ್ಸೆ ನಿನ್ನ ಸರ್ಗ ಸರ್ಸೆ ಅಂತ ಹೇಳಿ ಲಿರಿಕ್ ಸಾಂಗ್ದ ಟೈಟಲ್ ಭಾಳ ಹೊಲಸೈತಿ. ಸೊ ನನಗೆ ಫಸ್ಟ್ ಇಂಪ್ರೆಷನ್ ನೋಡೋಕತ್ತಪ್ಪ ಅಂತಂದ್ರೆ ಸಾಂಗ್ದ ಟೈಟಲ್ ಸರ್ಸೆ ನಿನ್ನ ಸರ್ಗ ಸರ್ಸೆ ಅಂತ ಹೇಳಿ ನನಗೆ ಅದು ಇಷ್ಟ ಆಗಲಿಲ್ಲ ಟೈಟಲ್. ಆದರೆ ಹಾಡು ಹೆಂಗೈತೆ ನೋಡೋಣ. ಲಿರಿಕ್ಸ್ ಪ್ರೇಮ್ ಅವ್ರು ಬರ್ದಾರೆ ಮತ್ತು ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಐತಿ. ನೂರಾ ಫತ್ತೇ ಅವ್ರದ್ದು ಡ್ಯಾನ್ಸ್ ಐತಿ. ಸಂಜಯ್ ದತ್ತು ಪ್ರೊಮೋದ ನೋಡಿದೆ ನಾ. ಸಂಜಯ್ ದತ್ತು ಡ್ಯಾನ್ಸ್ ಐತಿ ಮತ್ತು ನೂರಾ ಫತ್ತೇದು ಡ್ಯಾನ್ಸ್ ಐತಿ ಅಂತೇಳಿ ಪ್ರೊಮೋ. ನೂರಾ ಫತ್ತೇದು ಭಾಳ ಹೊಲಸೈತಿ, ಭಾಳ ಕೆಟ್ಟ ಹೊಲಸೈತಿ. ಬೈ ಪ್ರೇಮ್ ಅವರು ಈ ಟೈಪ್ ಥಿಂಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಹಿಂದಿ ಲಿರಿಕ್ಸ್ ಕೇಳಿದ್ದೆ ನಾನು. ಹಿಂದಿ ಲಿರಿಕ್ಸ್ ಭಾಳ ಹೊಲಸದ, ಇಷ್ಟು ಕ್ರಿಂಜ್ ಅನ್ನಿಸ್ತದೆ, ಇಷ್ಟು ಔಟ್ಡೇಟೆಡ್ ಅನ್ನಿಸ್ತದೆ ಮತ್ತು ಹಳೆಯ ಕಾಲದ ಯಾವುದೋ ಒಂದು ಫಿಲ್ಮ್ ಅನ್ನಿಸ್ತದೆ ಲಿರಿಕ್ಸ್ ನೋಡಕತ್ರಪ್ಪ ಅಂತಂದ್ರೆ. ಸೊ ನೋಡೋಣ ಬರ್ರಿ ಇನ್ನೊಂದು ಹೆಂಗೆ ಅನ್ನಿಸ್ತದೆ ಅಂತೇಳಿ. ಕನ್ನಡ ಇನ್ನೂ ಮಟ್ಟ ಕೇಳಿಲ್ಲ, ಬರೀ ಪ್ರೋಮೋ ಅಷ್ಟೇ ನೋಡೀನಿ. ಹಿಂದಿದ ಸ್ವಲ್ಪ ರೀಲ್ಸ್ದಾಗ ಸ್ಕ್ರೋಲ್ ಮಾಡೋದ ನೋಡೀನಿ ಅಷ್ಟೇ. 3, 2, 1 ಚಲೋ. ಒಂದು ಮಾತು ಹೇಳ್ತೀನಿ. ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಅದು ಏನೈತಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೈತಲ್ಲ, ಅದು ಒಂದು ನನಗೆ ಇಷ್ಟ ಆಯಿತು. ಉಳ್ಕಿದ್ದು ಹೇತ್ರಾಡಿ ಸಾಂಗ್ ಐತಿ, ಹೇಲ್ ರಾಡಿ
ಚೀ ಅನ್ಸೋ ಸಾಂಗ್ ಐತಿ. ನಾ ಅನ್ಕೊಂಡಿದ್ದಲ್ಲ ಪ್ರೇಮ್ ಅವರು ಈ ಟೈಪ್ ಆಫ್ ಹಾಡು ಮಾಡ್ತಾರೆ ಅಂತೇಳಿ. ಅವ್ರ ಫಿಲ್ಮ್ದಾಗ ಹಾಡು ಬೇರೆ ಲೆವೆಲ್ದಾಗೆ ಇರ್ತಾವೆ. ನೀವು ಎಲ್ಲ ಕೇಳಿರ್ಬೇಕು. ಯಾರು ಕೇಳಿಲ್ಲ ಅವ್ರಿಗೆ ಹೇಳತ್ತೀನಿ. ಬಾಪ್ ಲೆವೆಲ್ ಹಾಡು ಇರ್ತಾವ್ರು. ಏನು ಲೂಪ್ದಾಗ ಹೊಕ್ಕವರು ಹಾಡು. ಇನ್ನು ಬಟ್ ಜೋಗಿ ಫಿಲ್ಮ್, ದಿ ವಿಲನ್ ಫಿಲ್ಮ್ ಆಯ್ತು. ಮತ್ತು ಇದೇ ಫಿಲ್ಮದ ಅದು ಅಂತಮ್ಮ ಜೋಡಿತ್ತು. ಮತ್ತು ಇನ್ನೊಂದು ಶಿವ ಶಿವ ಬಂದಿತ್ತು. ಏನು ಹಾಡಾಯಿತು, ಏನು ಒಂದು ಹಾಡಾಯಿತು. ಆದರೆ ಇದು ಏನರ ಮಾಡ್ಬಿಡ್ತಾರೆ, ತಲೆ ಹಾಪಾಗ್ಬಿಡ್ತಾರೆ ನನಗೆ. ಈ ಪಿಕ್ಚರ್ ಸಂಬಂಧ ಭಾಳ ಎಕ್ಸೈಟೆಡ್ ಇದ್ದೆ. ನಾ ಯಾರ ಸಂಬಂಧ ಎಕ್ಸೈಟೆಡ್ ಇಲ್ಲ ಈ ಫಿಲ್ಮ್ ಒಳಗೆ. ಬರೀ ಪ್ರೇಮ್ ಅವರು ಅವ್ರದ್ದು ಇಮೋಷನ್, ಅವ್ರ ಡೈರೆಕ್ಷನ್ ಯಾವ ಟೈಪ್ ಮಾಡ್ತಾರೆ ಅದು ನೋಡೋದಿತ್ತು ನನಗೆ. ಯಾಕಪ್ಪ ಅಂತಂದ್ರೆ ಪ್ರೇಮ್ ಅವರು ಡೈರೆಕ್ಟ್ ಮಾಡಕತ್ತಾರಪ್ಪ ಅಂತಂದ್ರೆ ಇಮೋಷನ್ ಭಾಳ ಸ್ಟ್ರಾಂಗ್ ಇರ್ತಾವೆ, ಭಾಳ ಟೈಟ್ ಇರ್ತಾವೆ. ಕಣ್ಣಾಗೆ ನೀರು ಬಂದೇ ಬರ್ತಾವೆ, 100% ಬರ್ತಾವೆ. ಸೊ ಅದು ಅದ್ರ ಸಂಬಂಧ ಎಕ್ಸೈಟೆಡ್ ಇದ್ದೀನಿ ನಾನು. ಈಗೂ ಅದ್ರ ಸಂಬಂಧ ಎಕ್ಸೈಟೆಡ್ ಇದ್ದೀನಿ, ಇಮೋಷನ್ಸ್ ಸಂಬಂಧ ಎಕ್ಸೈಟೆಡ್ ಇದ್ದೀನಿ. ಬೇರೆ ಏನೂ ಎಕ್ಸ್ಪೆಕ್ಟೇಷನ್ನೇ ಇಲ್ಲೇ ಇಲ್ಲ ಈ ಫಿಲ್ಮ್ನಾಗ ನನಗೆ. ಸೊ 30 ಏಪ್ರಿಲಿಗೆ ಬರಾಕತ್ತೈತಿ. ಫೈನಲಿ ಇದ್ರದ್ದೊಂದು ಡೇಟ್ ಅನೌನ್ಸ್ ಮಾಡಿದ್ರೆ. ಆದ್ರೆ ಸಾಂಗ್ ಭಾಳ ಹೊಲಸೈತಿ, ನನಗಂತೂ ಇಷ್ಟ ಆಗಿಲ್ಲ. ಈ ನಾ ಒಂದು ಲೈನ್ ಅನ್ನೋವಿದ್ದೆ, ಅದು ಅನ್ಬಾರ್ದು ಬಿಟ್ಟೇನು, ಹೋಲ್ಬಿಟ್ರಿ. ಈಗ ಭಾಳ ಹೊಲಸಾಕೈತದು. ಅಂದೇ ಬಿಡ್ತೀನಿ, ಸ್ಪರ್ಮ್ಲೇ ಬರ್ದಾರ ಅನ್ಸಾಕತ್ತದ. ಇಂಕಿಲ್ಲ, ಒಳಗೆ ಸ್ಪರ್ಮ್ ಹಾಕಿರ ಅನ್ಸಾಕತ್ತದ. ಇಷ್ಟು ಹೊಲಸು ಮಾಡ್ಯಾರ. ನೋರಾ ಫತೆ ಅಂತರೂ ಬಾಲಿವುಡ್ದಾಗ ಅದು ಮಾಡೇ ಮಾಡ್ತಾಳೆ. ಇಲ್ಲೂ ಅದೇ ಮಾಡಕತ್ತಾರ, ಅದೇನು ಹೊಸದಿಲ್ಲ. ಶರಗಾಸ್ತ ಚೂತೆ ಅದಾರ ಇವರೆಲ್ಲರೂ. ಏನಂತ ಒಂದು ಸೈಡ್ದಾಗ ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಎಷ್ಟು ಭಾರಿ ಭಾರಿ ಫಿಲ್ಮ್ ಬರಾಕತ್ತಾವ. ಲೋ ಬಜೆಟ್, ಬಿಗ್ ಬಜೆಟ್ ಅಲ್ಲ, ಲೋ ಬಜೆಟ್, ಮೀಡಿಯಮ್ ಬಜೆಟ್ ಫಿಲ್ಮ್ ಏನು ಭಾರಿ ಭಾರಿ ಬರಾಕತ್ತಾವ. ಒಂದು ದೊಡ್ಡ ಬಜೆಟ್ ಫಿಲ್ಮ್ಸ ಈ ಟೈಪ್ ಹೊಲಸು ಬರತ್ತಾವ. ಹಾಡಗಳು, ಪಿಕ್ಚರ್ಗಳೂ ಹೊಲಸು ಅದಾವ ಖರೆ. ನನಗೇನು ಇಷ್ಟ ಆಗಿಲ್ಲ ಫಿಲ್ಮ್. ಸಾರಿ, ಏನಂತ ನನಗೇನು ಹಾಡ ಇಷ್ಟ ಆಗಲಿಲ್ಲ. ಚೂತೆ ಮಾಡಿಬಿಟ್ಟಾರೆಲ್ಲ. ನಿಮಗೆ ಹೇಗೆ ಕಮೆಂಟ್ ಮಾಡಿರಿ.